ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಅಂದರೆ BEO ಕಚೇರಿ ರಾಜಾಜಿನಗರದಲ್ಲಿ ಇದ್ದೀವಿ. ನಮಗೆ ಒಂದು ವಿಚಾರ, ನಮ್ಮ ಪಕ್ಷದವ್ರಿಗೆ ಆಲ್ಮೋಸ್ಟ್ ಯಾವಾಗ್ಲೂ ಇದೊಂದು ದೂರ ಯಾವಾಗಲೂ ಬರ್ತಾ ಇರುತ್ತೆ. ಏನಪ್ಪ ಅಂತಂದರೆ ನಮ್ಮ ಮಕ್ಕಳನ್ನ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಸೇರಿಸಿದ್ದೀವಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಹಳೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಶಾಲೆಯಿಂದ TCನ ಕೊಡ್ತಾ ಇಲ್ಲ ಇವಾಗ ಈ ಶಾಲೆಗೆ ಅಂತ. ನೋಡಿ ಯಾವ ಥರದ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಅಂದರೆ, ಒಂದು ಕಡೆ ಸಂಪೂರ್ಣವಾಗಿ ಸರ್ಕಾರಿ ಶಾಲಾ ವ್ಯವಸ್ಥೆ ಹಾಳಾಗೋಗಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಈ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಕೊಡೋದಕ್ಕಾಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಅವಕಾಶವನ್ನೇ ದುರುಪಯೋಗ ಮಾಡಿಕೊಂಡು ಯಾರು ನಮ್ಮ ಕಲ್ಯಾಣಕ್ಕಾಗಿ ನಾವು ನಿಮ್ಮ ಸೇವೆ ಮಾಡೋದಕ್ಕೆ ಬರ್ತೀವಿ ಅಂತ ಬರ್ತಾ ಇರುವಂಥ ಜನಪ್ರತಿನಿಧಿಗಳೇ ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಕ್ಕೆ ಕಾರಣಕರ್ತರಾಗಿ, ಇನ್ನೊಂದು ಕಡೆಯಲ್ಲಿ ಅವ್ರದ್ದೇ ಒಡೆತನದ ಖಾಸಗಿ ಶಾಲೆಗಳನ್ನು ನಿರ್ಮಾಣ ಮಾಡಿಕೊಂಡು ಒಂದು ವ್ಯಾಪಾರವನ್ನಾಗಿ ಇವತ್ತು ಶಿಕ್ಷಣ ಕ್ಷೇತ್ರವನ್ನು ಮಾಡ್ಕೊಂಡಿದ್ದಾರೆ. ಇವರು ಯಾವ ಮಟ್ಟಿಗೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತಂದರೆ, ಕನಿಷ್ಠ ಯಾರೋ ಮಕ್ಕಳಿಗೆ ತಮ್ಮ ವ್ಯಾಪಾರ, ತಮ್ಮ ಹಣದ ದುರಾಸೆ, ತಮ್ಮ ವ್ಯವಹಾರ, ಯಾವುದೋ ಒಂದು ಮಗುವಿನ ಶಿಕ್ಷಣ ಅಥವಾ ಮಗುವಿನ ಬದುಕು ಮತ್ತು ಭವಿಷ್ಯಕ್ಕೆ ಅಡ್ಡಿ ಆಗದ ರೀತಿಯಲ್ಲಿ ನಾವು ವ್ಯವಹಾರವನ್ನು ಮಾಡಬೇಕು ಅನ್ನುವಂತಹ ಕನಿಷ್ಠ ಪ್ರಜ್ಞೆನೂ ಕೂಡ ಇವತ್ತು ಅವ್ರಿಗಿಲ್ಲ. ಪ್ರಜ್ಞೆ ಹಾಳಾಗೋಗ್ಲಿ, ಪ್ರಜ್ಞೆ ಬಹುತೇಕರಿಗಿರಲ್ಲ, ಒಳ್ಳೆತನದ ಬಹುತೇಕರಿಗಿರಲ್ಲ. ಆದರೆ ಈ ನೆಲದ ಕಾನೂನೇನಿದೆ, ಈ ದೇಶದ ಕಾನೂನೇನಿದೆ, ಆ ಕಾನೂನಿಗೂ ಕೂಡ ಬೆಲೆ ಕೊಡೋದೇ, ಕಿಮ್ಮತ್ತಿನ ಬೆಲೆ ಕೊಡೋದೇ ಇವರು ಇವತ್ತು ಒಂದು ರೀತಿಯಲ್ಲಿ ಬಹಳ ದುರಾಂಕಾರದ ನಡೆಯನ್ನು ಇವತ್ತು ಬಹುತೇಕ ಸರ್ಕಾರಿಯೇತರ ಅಂದರೆ ಖಾಸಗಿ ಶಾಲೆಯವರು ತೋರಿಸ್ತಾ ಇದ್ದಾರೆ. ನಮಗೆ ಇತ್ತೀಚೆಗಷ್ಟೇ ಒಂದು ದೂರು ಬಂದಿದ್ದು, ಪಾಪ ಬೆಂಗಳೂರಿನಲ್ಲಿ ಇದ್ದಂಥವ್ರು ಅವ್ರಿಗೇನೋ ಪಾಪ ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾವ ಕೆಲಸಗಳು ಕೂಡ ಸಾಮಾನ್ಯ ಜನರಿಗೆ, ಯಾವ ಕೆಲಸದಲ್ಲೂ ಕೂಡ ಜನರಿಗೆ ಒಂದು ಸೆಕ್ಯೂರಿಟಿ ಇಲ್ಲ, ಸೇಫ್ಟಿ ಇಲ್ಲ. ಯಾವ ಕೆಲಸ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಯಾರು ಮಾಡ್ತಾ ಇರುವಂಥ ವ್ಯಾಪಾರ ವಹಿವಾಟು, ಸಣ್ಣ ಪುಟ್ಟ ಬಿಸ್ನೆಸ್, ದೊಡ್ಡ ಬಿಸ್ನೆಸ್ ಮಾಡುವಂಥ ಪಾಪ ಅವರು ಚೆನ್ನಾಗೇ ಬದುಕ್ತಾ ಇದ್ದಾರೆ. ಸರ್ಕಾರ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನ ಇವತ್ತು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡುವಂಥವ್ರಿಗೆ ಕೊಡುತ್ತೆ. ಅದು ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟುಗಳನ್ನ ಮಾಡುವಂಥವ್ರಿಗೆ, ಫಾರ್ ಎಕ್ಸಾಂಪಲ್ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದವ್ರು ಬದುಕೇನಾಯ್ತು ಇವತ್ತು ಅನ್ನೋದನ್ನ ನೋಡೋದಾದ್ರೆ, ಈ ಥರದ ವ್ಯಾಪಾರಗಳನ್ನ ಮಾಡ್ಕೊಂಡಿದ್ದಂಥವ್ರು ಪಾಪ ಅವ್ರಿಗೇನೋ ಬದುಕು ಕಷ್ಟ ಆದಾಗ, ಅವ್ರ ವ್ಯಾಪಾರ ವಹಿವಾಟುಗಳು ನಷ್ಟ ಆದಾಗ, ಕೆಲಸ ಹೋದಾಗ ಅವ್ರಿಗೆ ಇಷ್ಟ ಬಂದಿದ್ದ ಕಡೆ ಅವ್ರು ಹೋಗಿ ಬದುಕುವಂತಹ ಒಂದು ಇದನ್ನು ಹುಡ್ಕೋಬೇಕಾಗುತ್ತೆ, ದಾರಿಯನ್ನು ಹುಡ್ಕೋಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಮಕ್ಕಳು ಓದ್ತಾ ಇರೋಂಥ ಶಾಲೆಗಳನ್ನು ಇವತ್ತೇನೋ ನಮ್ಮ ಹತ್ರ ದುಡ್ಡು ಇರುತ್ತೆ, ನಾವು ಯಾವುದೋ ನಮ್ಮ ಮಗು ಭವಿಷ್ಯ ಚೆನ್ನಾಗಿರ್ಲಿ ಅಂತೇಳಿ ಒಂದು ಒಳ್ಳೊಳ್ಳೆ ಖಾಸಗಿ ಶಾಲೆಯಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸ್ತಾ ಇರ್ತೀವಿ. ಆದರೆ ನಮಗೇನೆ ಯಾವುದೋ ಒಂದು ಥರದಲ್ಲಿ ನಮ್ಮ ದುಡಿಮೆ ಎಲ್ಲ ನಿಂತೋದಾಗ ನಾವು ಯಾವುದೋ ಒಂದು ಸಣ್ಣ ಪುಟ್ಟ ಬೇರೆ ಶಾಲೆಗೆ ಸೇರಿಸ್ಬೇಕಲ್ವಾ. ಇಂಥ ಸಂದರ್ಭದಲ್ಲಿ ಮಕ್ಕಳನ್ನ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಸೇರಿಸುವಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ಈ ಖಾಸಗಿ ಶಾಲೆಯವರು ಏನು ಮಾಡ್ತಾ ಇದ್ದಾರೆ, ನೀವು ನಮಗೆ ಹಳೇದೆಲ್ಲ ಶುಲ್ಕ ಎಲ್ಲ ಪಾವತಿ ಮಾಡಿ, ನೀವು ನಮಗೆ ಪೂರ್ತಿ ಶುಲ್ಕ ಏನು ಕೊಡಬೇಕು ಅದು ಕೊಟ್ಬಿಟ್ಟು ಹೋಗಿ ಅಂತ. ಮೊದಲನೇದಾಗಿ ನಾನು ಹೇಳೋದಿಲ್ಲಿ, ಬಹುತೇಕ ಇವತ್ತು ಖಾಸಗಿ ಶಾಲೆಗಳು ಏನಿದಾವೆ, ಈ ಖಾಸಗಿ ಶಾಲೆಗಳು ಸರ್ಕಾರದ ನಿಯಮಗಳೇನಿದಾವೆ, ಸರ್ಕಾರದ ಆದೇಶ ಏನಿದೆ, ಸರ್ಕಾರದ ರೂಲ್ಸ್ ಏನಿದಾವೆ, ಇದು ಯಾವುದನ್ನು ಫಾಲೋ ಮಾಡದಲ್ಲೇ ಅತಿಯಾದ ಶುಲ್ಕವನ್ನು ಇವತ್ತು ಖಾಸಗಿ ಶಾಲೆಯವರು ವಿದ್ಯಾರ್ಥಿಗಳಿಂದ, ಪೋಷಕರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ನಮ್ಮ ಬೇಕೂಫ್ ಸರ್ಕಾರಗಳು, ಅಯೋಗ್ಯ ಸರ್ಕಾರಗಳು, ಅಯೋಗ್ಯ ಜನಪ್ರತಿನಿಧಿಗಳು ಇದ್ಯಾವುದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಇವ್ರು ಬೇಕಿಲ್ಲ, ಯಾಕಂದ್ರೆ ಇವ್ರ ಶಾಲೆಗಳು ನಡಿಬೇಕಲ್ವಾ. ಹಂಗಾಗಿ ಇವ್ರು ಇದ್ಯಾವುದನ್ನು ಪ್ರಶ್ನೆ ಮಾಡಲ್ಲ. ಒಂದ್ ರೀತಿಯಲ್ಲಿ ಖಾಸಗಿ ಶಾಲೆಗಳು ಪೋಷಕರನ್ನ ಸುಲಿಗೆ ಮಾಡ್ತಾ ಇದ್ದಾವೆ ಮೇಲಿಂದ ಮೇಲೆ. ಆ ಸುಲಿಗೆ ಮಾಡೋದನ್ನ ಸರ್ಕಾರಿ ವ್ಯವಸ್ಥೆ ಪ್ರಶ್ನೆ ಮಾಡ್ತಾ ಇಲ್ಲ, ಸರ್ಕಾರಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಈ ರೀತಿಯಾಗಿ ಅವ್ರನ್ನ ಬಿಟ್ಬಿಟ್ಟಿದೆ. ಇಡೀ ವ್ಯವಸ್ಥೆ, ಸರ್ಕಾರಿ ವ್ಯವಸ್ಥೆ ಸುಲಿಗೆ ಮಾಡ್ಕೊಂಡು ಹಾಳಾಗೋಗಿ ನೀವು ಅಂತೇಳಿ ಇವರು ಸರ್ಕಾರಿ ವ್ಯವಸ್ಥೆ ಕೈ ಎತ್ತಿದೆ. ಇಂಥ ಸಂದರ್ಭದಲ್ಲಿ ಅವರ ಸುಲಿಗೆ ಯಾವ ಮಟ್ಟಕ್ಕೆ ಇಳಿದಿದೆ ಅಂತ ಅಂದ್ರೆ, ಅವರ ಹಣದ ದಾಹ ಮತ್ತೆ ವ್ಯವಹಾರ ಯಾವ ಹಂತಕ್ಕೆ ಇಳಿದಿದೆ ಅಂತ ಅಂದ್ರೆ, ಯಾವುದೋ ಒಂದು ವಿದ್ಯಾರ್ಥಿ ಆಮೇಲೆ ಯಾರು ಅವ್ರಿಗೆ ಫೀಸ್ ಕೊಡದಲ್ಲೇ ಮಕ್ಕಳನ್ನ ಓದಿಸ್ಕೊಂಡು ಕರ್ಕೊಂಡು ಓಡೋಗ್ಬಿಡಕ್ ಆಗಲ್ಲ. ಅಂತರ ವ್ಯವಸ್ಥೆನೇ ಇಲ್ಲ. ನಾವು ನಮ್ಮ ಮಕ್ಕಳು ಶಾಲೆ ಕಳಿಸ್ತಾ ಇದೀವಿ, ಫೀಸು ಇನ್ನು ಎಕ್ಸಾಮೇ ಆಗಿರಲ್ಲ, ಈ ವರ್ಷದ ಎಕ್ಸಾಮೇ ಆಗಿರಲ್ಲ, ಎಕ್ಸಾಮ್ ಮುಂಚೆನೆ ಖಾಸಗಿ ಶಾಲೆಯವರು ಶುಲ್ಕ ಇಸ್ಕೋತಾರೆ. ಬಹುತೇಕ ಎಲ್ಲ ಖಾಸಗಿ ಶಾಲೆಯವರು ಶುಲ್ಕ ವಸೂಲಿ ಮಾಡೋದು ಇದೇ ತರನೇ, ಮೊದಲು ಶುಲ್ಕ ಆಮೇಲೆ ಪಾಠ. ಸೊ ಇಂಥ ಸಂದರ್ಭದಲ್ಲಿ ಪಾಪ ಯಾರೋ ಇಬ್ಬರೋ ಮಕ್ಕಳಿಗೆ ಈ ತರಕ್ಕೆ ಪಾಪ ಅವರ ಕುಟುಂಬದಲ್ಲಿ ಆಗುವಂತಹ ಕುಟುಂಬದ ಆರ್ಥಿಕ ಪರಿಸ್ಥಿತಿಯ ಕಾರಣಕ್ಕಾಗಿ ಅವ್ರಿಗೆ ಶುಲ್ಕ ಕಟ್ಟೋದಕ್ಕಾಗಲ್ಲ. ಅವ್ರ ಬದುಕೆ ಹಾಳಾಗಿದೆಯಪ್ಪ. ಅವ್ರ ಕೇವಲ ಮಕ್ಕಳ ಶಿಕ್ಷಣ ಅಲ್ಲ, ಇಡೀ ಅವ್ರ ಬದುಕೆ ಹಾಳಾಗಿದೆ. ಹಾಗಾಗಿ ಈಗ ಅವ್ರ ಊರಿಗೆ ಹೋಗಿ ಯಾವುದೋ ಸರ್ಕಾರಿ ಶಾಲೆಯಲ್ಲಿ ಮಗುನ ಸೇರಿಸಿದ್ದಾರೆ. ಅವ್ರಿಗೆ ಇವ್ರು ಕೊಡ್ಬೇಕಾ ಬೇಡ, TC ಕೊಡ್ಬೇಕಾ ಬೇಡವಾ? ಆದ್ರೆ ಆ TC ಅನ್ನೋದು ಮಕ್ಕಳ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಕಾಯ್ದೆ ಏನಿದೆ, ಆ ಕಾಯ್ದೆ ಪ್ರಕಾರ TCಯನ್ನ ಯಾವುದೇ ಕಾರಣಕ್ಕೂ ವಿನಾಕಾರಣ ಅವ್ರಿಗೆ ಯಾವುದೇ ಕಾರಣ ಕೊಟ್ಟು TCಯನ್ನ ಕೊಡಲ್ಲ ಅಂತ ಹೇಳಂಗಿಲ್ಲ. ಈಗ ಬಹುತೇಕ ಶಾಲೆಗಳವರು TCಯನ್ನ, ಈಗ ನಾವು ಒಂದು ಎಕ್ಸಾಂಪಲ್ ಯಾವುದೋ ಒಂದು ಪ್ರಕರಣಕ್ಕೆ ಬಂದಿದ್ದೀವಿ. ಆ ಪ್ರಕರಣದಲ್ಲಿ ಏನಾಗಿದೆ,
ಸುಮಾರು ಆ ಹುಡುಗ ಶಾಲೆ ಬಿಟ್ಟು 1.5 ವರ್ಷ 2 ವರ್ಷ ಆಗಿದೆ. ಆ ಹುಡುಗ ಇವಾಗ ಹೋಗಿ ಸರ್ಕಾರಿ ಶಾಲೆಗೆ ಎಲ್ಲೋ ಸೇರ್ಕೊಂಡಿದ್ದಾನೆ ಊರಲ್ಲಿ. ಈಗ ಅವನಿಗೆ ಟಿ ಸಿ ಕೊಡಬೇಕು. ಇವರು 2 ವರ್ಷದಿಂದ ಅವ್ರಿಗೆ ಟಿ ಸಿ ಕೊಡ್ತಾ ಇಲ್ಲ. ನೀವು ನಮ್ಗೆ ಹಳೆ ಶುಲ್ಕ ಕಟ್ಟಿ ಕೊಡ್ತೀವಿ ಅಂತ. ಯಾವುದು ಸರ್ಕಾರಿ ಯಾವ ಈ ಶಾಲೆಯವರು ಅಂತ ಅಂದ್ರೆ ಇಲ್ಲೆಲ್ಲ ಹೆಗ್ಗನಹಳ್ಳಿಯಲ್ಲಿ ಬೆಂಗಳೂರಿನ ಸುಂಕದಕಟ್ಟೆ ಪಕ್ಕದಲ್ಲಿರುವಂತ, ನಾನು ಇವ್ರ ಹೆಸರು ಹೇಳ್ತೀನಿ ಯಾಕೆಂತಂದ್ರೆ ಮಾನ ಮರ್ಯಾದೆ ಇರೋರು ಈ ಕೆಲಸ ಮಾಡಲ್ಲ. ಅನ್ನ ತಿನ್ನುವಂತ ಶಾಲೆ ನಡೆಸುವಂತವ್ರು ಅನ್ನ ತಿನ್ಕೊಂಡು ಶಾಲೆ ನಡೆಸ್ತಾರಲ್ಲ, ಆ ತರದ ಯೋಗ್ಯರು ಇಂಥ ಅಲ್ಕ ಕೆಲಸ ಮಾಡಲ್ಲ. ಹಾಗಾಗಿ ನಾನು ಆ ಶಾಲೆ ಹೆಸರು ಹೇಳ್ತಾ ಇದ್ದೀನಿ. ಹೆಗ್ಗನಹಳ್ಳಿಯ ಕೃಷ್ಣ ಅನ್ನುವಂತ ಒಂದು ಶಾಲೆಯವರು ಆ ಮಗು ಏನಿದೆ, ಆ ಮಗು ಊರಲ್ಲಿ ಹೋಗಿ ಅಡ್ಮಿಷನ್ ಆದ್ರೆ ಆ ಹುಡುಗನಿಗೆ ಟಿ ಸಿ ಕೊಡೋದಕ್ಕೆ ಅವ್ರ ಪೇರೆಂಟ್ಸ್ನ ಕರೀತಾರಂತೆ, ನೀವು ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಪಾಪ ಆ ಶಾಲೆ ಸರ್ಕಾರಿ ಶಾಲೆಯವರು ಅಲ್ಲಿನ ಹೆಡ್ ಮಾಸ್ಟರ್ ಪಾಪ ಅವ್ರಿಗೆ ಫೋನ್ ಮಾಡಿ, ಮೇಡಮ್ ತುಂಬಾ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಅನ್ಯಾಯ ಇದಾಗಿದೆ, ಆರ್ಥಿಕವಾಗಿ ಅವರು ಒಂದು ರೀತಿಯಲ್ಲಿ ಅವ್ರಿಗೆ ನಷ್ಟ ಆಗಿದೆ, ಹಾಗಾಗಿ ಇವರು ಇಲ್ಲಿ ಬಂದ್ಬಿಟ್ಟಿದ್ದಾರೆ, ದಯವಿಟ್ಟು ಅವ್ರಿಗೆ ಟಿ ಸಿ ಕೊಡಿ ಅಂತ ಅಂದ್ರೆ ಅವ್ರು ಟಿ ಸಿ ಕೊಡೋ ಅಂತ ಇಲ್ಲ, ಅವ್ರನ್ನ ಕಳಿಸಿ ಮಾತಾಡಬೇಕು ನಾವು, ಆಮೇಲೆ ಟಿ ಸಿ ಕೊಡ್ತೀವಿ ಅಂತ. ಯಾರಪ್ಪಂದು ಟಿ ಸಿ ಇವ್ರು ಕೊಡೋದಕ್ಕೆ? ಇವ್ರಿಗೇನು ಮಾನ ಮರ್ಯಾದೆ ಇಲ್ವಾ? ಈ ತರಕ್ಕೆ ಆಟ ಆಡ್ಬೇಕಾ? ಈ ತರಕ್ಕೆ ಲಜ್ಜೆ ಕೆಟ್ಟಂಗೆ ವ್ಯಾಪಾರ ಮಾಡ್ಬೇಕಾ? ಇದಕ್ಕಿಂತ ಯಾವುದೋ ಏನೋ ದರಿದ್ರವಾದ ಕೆಲಸಗಳೆಲ್ಲ ಇದಾವಲ್ಲ, ದರಿದ್ರ ಕೆಲಸಗಳಿದಾವಲ್ಲ, ಅವ್ನು ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡೋದಕ್ಕೆ ಇವ್ರ ಕೈಲಿ ಆಗಲ್ವಾ? ಇಂಥ ಕೆಲಸಕ್ಕೆ ಬರ್ಬೇಕಾ ಶಿಕ್ಷಣ ಕ್ಷೇತ್ರಕ್ಕೆ ಇವರು ದುಡ್ಡು ಮಾಡೋದಕ್ಕೆ? ಈ ತರ ಹುಡುಗನ್ ಟಿ ಸಿ ಕೊಟ್ಟಿಲ್ಲ. ಹಾಗಾಗಿ ನಾವಿಲ್ಲಿ ಬಹುತೇಕವಾಗಿ ನಾವಿಲ್ಲಿ ಬಂದಾಗ ಇಲ್ಲಿರೋ BEOಗಳು ತಕ್ಷಣಕ್ಕೆ ಫೋನ್ ಮಾಡಿ ಸಂಬಂಧಪಟ್ಟವ್ರಿಗೆ ಟಿ ಸಿ ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ ಆಗಾಗ. ಆದ್ರೆ ನಾನು ಕೇಳೋದು, ಭಯ ಯಾಕಿಟ್ಟಿಲ್ಲ ಅವ್ರಿಗೆ? ಭಯ ಯಾಕಿಲ್ಲ? ಖಾಸಗಿ ಶಾಲೆಯವ್ರಿಗೆ ನಾವು ಟಿ ಸಿ ಕೊಟ್ಟಿಲ್ಲ ಅಂತ ಅಂದ್ರೆ ಒಂದು ವಿದ್ಯಾರ್ಥಿಯ ಬದುಕನ್ನ ಹಾಳು ಮಾಡ್ದಂಗೆ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಮತ್ತೆ ದೇಶದ ಕಾನೂನು ಏನಿದೆ, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಏನು ವಿದ್ಯಾರ್ಥಿಗಳಿಗೆ ಕೊಡಬೇಕು, ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಕಾನೂನಿದೆ, ಆ ಕಾನೂನನ್ನೇ ನಾವು ಉಲ್ಲಂಘನೆ ಮಾಡ್ದಂಗೆ, ನಿಯಮವನ್ನೇ ಉಲ್ಲಂಘನೆ ಮಾಡ್ದಂಗೆ, ಕಾಯ್ದೆಯನ್ನೇ ಉಲ್ಲಂಘನೆ ಮಾಡಿದೀವಿ ಅನ್ನುವಂತ ಭಯ ಯಾಕೆ ಇವ್ರಿಗೆ ಖಾಸಗಿ ಶಾಲೆಯವ್ರಿಗೆ ಇಲ್ಲ? ನೋಡಿ, ಈ ತರದ ಪರಿಸ್ಥಿತಿ ಇವತ್ತು ರಾಜ್ಯಾದ್ಯಂತ ನಿರ್ಮಾಣ ಆಗಿದೆ. ನಾನು ಹಾಗಾಗಿ ಎಲ್ಲ ಪೋಷಕರಲ್ಲಿ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ನೀವು ಹೆದರ್ಕೋಬೇಡಿ. ಯಾವುದೇ ಸಂದರ್ಭದಲ್ಲೂ ಟಿ ಸಿ ಕೊಡುವಂಥದ್ದು ಅವರ ಹಕ್ಕು. ಟಿ ಸಿ ಕೊಡಬೇಕು. ಟಿ ಸಿನ ನಿರಾಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಅವ್ರಿಗೆ 1 ಕೋಟಿ 2 ಲಕ್ಷ ನೀವೇ ನೇರವಾಗಿ ಆ ಶಾಲಾ ಮಾಲೀಕರೊಂದಿಗೆ ಏನೋ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ಕೊಂಡು ನಿಮ್ಮ ವ್ಯವಹಾರಿಕವಾಗಿ ನಷ್ಟ ಆಗಿದ್ರು, ನಿಮ್ಮ ಮಗನ ಟಿ ಸಿ ಕೊಡುವಂತ ವಿಚಾರದಲ್ಲಿ ಅವ್ರ ನಕ್ರ ಮಾಡಂಗೆ ಇಲ್ಲ. ನಕ್ರ ಮಾಡೋದಕ್ಕೆ ಅವಕಾಶಗಳೇ ಇಲ್ಲ ಈ ನೆಲದ ಕಾನೂನಲ್ಲಿ. ಮಕ್ಕಳಿಗೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಏನ್ ಸಿಗಬೇಕು, ಆ ಕಾಯ್ದೆ ಪ್ರಕಾರ ಅವರು ಟಿ ಸಿಯನ್ನ ವಿನಾಕಾರಣ ವಿಳಂಬ ಮಾಡದೆ ಕೊಡಬೇಕು. ಯಾವುದೇ ಕಾರಣಕ್ಕೂ ವಿಳಂಬ ಮಾಡೋಂಗಿಲ್ಲ. ಇದು ನಿಮ್ಗೆ ಗೊತ್ತಿರ್ಲಿ. ಹಾಗಾಗಿ ಈ ತರಕ್ಕೆ ಯಾರೋ ಖಾಸಗಿ ಶಾಲೆಯವರು ಅನ್ನ ತಿನ್ನದ ನೀಚಾತಿ ನೀಚರು ಇವತ್ತು ಏನು ಈ ತರದ ಒಂದು ಉದ್ಯಮವನ್ನು ನಡೆಸೋದಕ್ಕೆ ಬಂದಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ವ್ಯಾಪಾರವನ್ನ ಮಾಡೋದಕ್ಕೆ ಬಂದಿದ್ದಾರೆ. ಈ ತರದ ಅಯೋಗ್ಯರು ಏನು ಕನಿಷ್ಠ ಮಕ್ಕಳ ಮೇಲೆ ಯಾವುದೇ ತರದ ಕಾಳಜಿ ಇಲ್ಲದೆ ಇರುವಂತಹ ನಿಕೃಷ್ಟ ಜನರು ಜನ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇವ್ರು ಯಾರಾದ್ರೂ ನಿಮ್ಗೆ ಟಿ ಸಿಯನ್ನ ವಿನಾಕಾರಣ ವಿಳಂಬ ಮಾಡಿದ್ರೆ ದಯವಿಟ್ಟು ನಮಗೆ ಹೇಳಿ, KRS ಪಕ್ಷದವ್ರಿಗೆ ಹೇಳಿ, ಅಥವಾ ನೀವೇನೆ ಖುದ್ದಾಗಿ ಈ ತರದ್ದೇ ನಿಮ್ಮ ಶಾಲೆಯ ವ್ಯಾಪ್ತಿಯಲ್ಲಿ ಬರುವಂತಹ BEO ಇರ್ಬೋದು, ಅಥವಾ DDPI ಏನು ಜಿಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಾರೆ ಅಥವಾ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಾರೆ, ಅವ್ರಿಗೆ ಹೋಗಿ ಭೇಟಿ ಮಾಡಿ ಹೇಳಿ. ಅದು ಅವ್ರ ಹಕ್ಕು. ಆಮೇಲೆ ಶುಲ್ಕ ಎಷ್ಟು ಕೊಡಬೇಕು ಕಟ್ಟಿಲ್ಲ ಅದೆಲ್ಲ ಬೇರೆ ವಿಚಾರ. ಅದನ್ನ ಬೇಕಾದ್ರೆ ಅವರು ಕ್ರಿಮಿನಲ್ ಕೇಸ್ ಮಾಡ್ಕೊಳ್ಳಿ, ಪೋಷಕರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಲಿ, ಆಮೇಲೆ ಅವ್ರ ಹತ್ರ ದುಡ್ಡನ್ನ ವಸೂಲಿ ಮಾಡ್ಕೊಳ್ಳುವಂಥದ್ದು ಏನೋ ಅವ್ರ ವ್ಯವಹಾರ, ಅವ್ರಿಗೇನು ಹಕ್ಕಿದೆ. ನಾನು ಮಕ್ಕಳ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆದ್ರೆ ಒಂದು ಶಾಲೆ ನಡೆಸುವಂತವ್ರು ಶುಲ್ಕ ಇಸ್ಕೊಳ್ಳೋದಿಕ್ಕೆ ಅವ್ರಿಗೇನು ಹಕ್ಕಿದೆ, ಅವ್ರಿಗೇನು ಕಾನೂನುಗಳಿದಾವೆ, ಅದನ್ನ ಬಳಸಿ ಅವ್ರ ಪೋಷಕರ ಹತ್ರ ಶುಲ್ಕ ಇಸ್ಕೊಳ್ಳಿ. ಆದ್ರೆ ಆ ಮಕ್ಕಳಿಗೆ ಏನು ಅವರ ಹಕ್ಕುಗಳ ಅನುಸಾರವಾಗಿ ಟಿ ಸಿ ಕೊಡಬೇಕು, ಆ ಟಿ ಸಿಯನ್ನ ಕೊಡುವಂತಹ ಕೆಲಸವನ್ನ ಅವರು ಮೊದಲು ಮಾಡಬೇಕು. ಹಾಗಾಗಿ ನಾನು ಎಲ್ಲಾ ಪೋಷಕರಲ್ಲಿ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ತಲೆ ಕೆಡಿಸ್ಕೋಬೇಡಿ. ಟಿ ಸಿ ಯಾವನಾದ್ರೂ ಯಾವ್ದಾದ್ರು ಸ್ಕೂಲಲ್ಲಿ ಕೊಟ್ಟಿಲ್ಲ ಅಂತ ಅಂದ್ರೆ ಅಂತ ಅಯೋಗ್ಯ ಶಾಲೆ ಯಾವುದು, ಆ ತರದ ಅಯೋಗ್ಯ ಶಾಲೆ ಯಾವುದು, ನೀಚ ಶಾಲೆ ಯಾವುದು, ಕಿತ್ತೋಗಿರೋ ಸ್ಕೂಲ್ ಯಾವುದು ಅನ್ನೋದು ಹೆಸರನ್ನು ಕೂಡ ಹೇಳಿ ಜನರಿಗೆ ತಿಳಿಸಿ, ಈ ತರದ ಶಾಲೆಗೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಸೇರಿಸಬೇಡಿ ಅಂತ ಹೇಳಿ. ಯಾರೋ ಎಷ್ಟೋ ಗುಣಮಟ್ಟದ ವಿದ್ಯಾಭ್ಯಾಸ ಶಿಕ್ಷಣ ಕೊಡ್ತಾರೆ ಅಂತ ಹೇಳಿ ನಾವು ಅವ್ರ ನಮ್ಮ ಮಕ್ಕಳನ್ನೆಲ್ಲ ತಗೊಂಡು ಸೇರಿಸ್ತಾ ಇರ್ತೀವಿ. ಆದ್ರೆ ಅವ್ರು ಮಾಡುವಂತ ಇಂಥ ಅಲ್ಕ ಕೆಲಸಗಳ ಬಗ್ಗೆ ನಮಗೆ ಎಷ್ಟೋ ಸಲ ಗೊತ್ತಾಗೋದಿಲ್ಲ. ಹಾಗಾಗಿ ಇದನ್ನ ಗೊತ್ತಾಗುವಂತಹ ಕೆಲಸವನ್ನು ನಾವು ಜನರಿಗೆ ಮಾಡಬೇಕಾಗುತ್ತೆ. ಹೆಚ್ಚೆಚ್ಚು ನಾವು ಇದನ್ನ ಮಾಡ್ತಾ ಹೋದಾಗ ಅವರು ಕೂಡ ಬುದ್ಧಿ ಕಲ್ತ್ಕೊಂಡು ಒಂದಷ್ಟು ಸರಿದಾರಿಗೆ ಬರುವಂತದ್ದು ಕೂಡ ಆಗುತ್ತೆ. ಹಾಗಾಗಿ ನಾನು ಈ ಹಿನ್ನೆಲೆಯಲ್ಲಿ ಎಲ್ಲ ಪೋಷಕರು ಕೇಳ್ಕೊಳ್ಳೋದು, ದಯಮಾಡಿ ಈ ತರಕ್ಕೆ ಏನಾದ್ರು ಸಮಸ್ಯೆಗಳಾದಾಗ ನೇರವಾಗಿ BEO ಕಚೇರಿಗೂ DDPI ಕಚೇರಿಗೂ ಹೋಗಿ, ಅಥವಾ KRS ಪಕ್ಷದವ್ರಿಗೆ ನಮಗಾದ್ರೂ ಸರಿ ದೂರು ಕೊಡಿ, ನಿಮ್ಮ ಮಗುಗೆ ಟಿ ಸಿ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಟಿ ಸಿನ ಯಾರು ನಿರಾಕರಿಸಂಗಿಲ್ಲ. ಟಿ ಸಿ ಆ ಮಗುವಿನ ಹಕ್ಕು. ಆ ಶಾಲೆಗೆ ಹೋಗಿ ಶಿಕ್ಷಣವನ್ನ ಪಡ್ಕೊಳ್ಳುವಂಥದ್ದು, 16ನೇ ವರ್ಷದ ತನಕ ಒಂದು ಮಗು ಶಿಕ್ಷಣ ಪಡೆಯುವಂಥದ್ದು, ಉಚಿತವಾಗಿ ಮತ್ತೆ ಕಡ್ಡಾಯ ಶಿಕ್ಷಣ ಪಡೆಯುವಂಥದ್ದು ಈ ದೇಶದ ಕಾನೂನು ಅವ್ರಿಗೆ ಖಾತ್ರಿ ಮಾಡಿದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಏನಾದರೂ ವಿಚಾರ ಇದ್ರೆ ನಮಗೆ ಬಂತು ಹೇಳಿ ಅಂತ ಹೇಳ್ತಾ ನನ್ನ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊತಾ ಈ ವಿಚಾರಕ್ಕೆ ನಾವೀಗ
ಇಲ್ಲಿ BEO ಹತ್ರ ಮಾತಾಡಿದ್ವಿ. ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಅದು ಮಾಡ್ತೀವಿ ಸರ್, ಏನು ಸಮಸ್ಯೆ ಇಲ್ಲ, ನಾವು ಕೊಡಿಸ್ತೀವಿ ಏನೋ ಅಂತ ಇದನ್ನ ಅವ್ರು ಹೇಳಿದ್ದಾರೆ. ಬಹುತೇಕವಾಗ ಕೆಲಸವನ್ನು ಅವ್ರು ಮಾಡ್ತಾರೆ ಅವರು. ಯಾಕಂದ್ರೆ ಅವರು ಈಗ ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ನಾವು ಅವ್ರ ಮೇಲೆ ಏನು ಮಗುವಿನ ಶಿಕ್ಷಣದ ಹಕ್ಕನ್ನ ಕಸಿದುಕೊಳ್ಳುವಂಥ ಕೆಲಸ ಏನು ಕೃಷ್ಣ ಆ ಶಾಲೆಯವರು ಮಾಡಿದ್ದಾರೆ, ಯಗನಹಳ್ಳಿಯವರು, ನಾವು ಅವ್ರ ಮೇಲೆ ಕೇಸ್ ಮಾಡಬೇಕು. ಮಕ್ಕಳ ಹಕ್ಕುಗಳ ರಕ್ಷಣಾ ಏನು ಇದಿದೆ ಅವ್ರಿಗೂ ಕೂಡ ನಾವು ದೂರು ಕೊಡಬೇಕು. ಅವ್ರಿಗೂ ದೂರು ಕೊಟ್ಟು ನಾವು ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗ್ರಹ ಮಾಡಬೇಕು. ಅದೇ ಸಂದರ್ಭದಲ್ಲಿ ಇವರು ಕೂಡ BEO ಕೂಡ ಇಷ್ಟು ದಿವಸಗಳ ಕಾಲ ಪೋಷಕರನ್ನ ಸತಾಯಿಸಿದ್ದಕ್ಕೆ ಮಾನಸಿಕವಾಗಿ ಆ ವಿದ್ಯಾರ್ಥಿಗೆ ನೀಡಿರುವಂತಹ ಸಮಸ್ಯೆ ಏನಿದೆ ಆ ಸಮಸ್ಯೆಗೆಲ್ಲ ಪರಿಹಾರವನ್ನ ಯಗನಹಳ್ಳಿ ಕೃಷ್ಣ ಸ್ಕೂಲ್ ಅವರಿಂದ ಕೇಳಬೇಕು. ನಾನು ಈ ಸಾರಿ ಕೇವಲ TC ಇಸ್ಕೊಂಡು ಹೋಗಲ್ಲ, ಆ ಥರದ್ದು ನೀಚರು ಯಾರಿದ್ದಾರೆ ಅವ್ರಿಗೊಂದಷ್ಟು ಬುದ್ಧಿ ಕಲಿಸುವಂತ ಪಾಠ ಕಲಿಸುವಂತ ಕೆಲಸವನ್ನು ನಾವು ಈ ಸಲ ನಮ್ಮ ಪಕ್ಷದ ವತಿಯಿಂದ ಮಾಡ್ತೀವಿ. ಹಾಗಾಗಿ ಅವ್ರು BEO ಇಲ್ಲ, ಸಂಬಂಧಪಟ್ಟಂತವ್ರು ಮಾತಾಡಿದ್ದಾರೆ, ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನ ಮುಂದೆ ಈ ಸಾರಿ ಆ ಕೃಷ್ಣ ಯಗನಹಳ್ಳಿ ಶಾಲೆಯವರಿಗೆ ಒಂದಷ್ಟು ಪಾಠ ಕಲಿಸುವಂತ ಕೆಲಸವನ್ನು ನಮ್ಮ ಪಕ್ಷದಿಂದ ಮಾಡ್ತೀವಿ. ಹಾಗಾಗಿ ನಿಮ್ಗೆ ಯಾರಾದ್ರೂ ಈ ಥರದ್ದು ಆ ಸಮಸ್ಯೆಗಳು ಉದ್ಭವಿಸಿದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿ. ಥ್ಯಾಂಕ್ ಯು.